ಬಹುತೇಕ ರೋಗಗಳು ಎಲ್ಲಿಂದ ಬಂದು ಅಂತಂದ್ರೆ ನಾವು ತಿನ್ನುವಂಥ ಆಹಾರ, ಮುಖ್ಯವಾಗಿ ಅಂತಂದ್ರೆ ತಿನ್ನುವಂಥ ಆಹಾರ ಮತ್ತು ನೀರು. ಆಹಾರ ನಾವೇನು ತಿಳ್ಕೊಂಡಿವಲ್ಲ ಹಂಗಿಲ್ಲ. ಆಹಾರದೊಳಗೆ ಈ ರಾಸಾಯನಿಕ ಕೃಷಿಯನ್ನು ಮಾಡೋದಕ್ಕಿಂತ ಮುಂಚೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತ ಏನಿತ್ತು ಅದು ಇವತ್ತು ಅದರೊಳಗೆ ಉಳಿದಿಲ್ಲ. ಪ್ರೋಟೀನ್ ಪ್ರಮಾಣನೇ ಇರಬಹುದು ಅಥವಾ ಯಾವುದೇ ಜೀವಸತ್ವಗಳು, ಜೀವನ ಸತ್ವ ಅಂತ ಕರಿತೀವಲ್ಲ, ಪೋಷಕಾಂಶಗಳು ಅಂತ. ಪೋಷಕಾಂಶಗಳು ಮೊದಲ 1 ಕಿಲೋ ಧಾನ್ಯದೊಳಗೆ ಎಷ್ಟು ಪ್ರತಿಶತದಲ್ಲಿದ್ದವು ಅಲ್ಲ, ಅದರ 1/3% ಮಾತ್ರ ಪೋಷಕಾಂಶಗಳು ಇವತ್ತಿನ ಧಾನ್ಯದೊಳಗೆ ಅದಾವೆ, ಈ ರಾಸಾಯನಿಕ ಕೃಷಿಯಿಂದ ಬಂದಂಥ. ಇವತ್ತೇ ಮತ್ತೆ ಯಾರಾದರೂ ಸಾವಯವ ಕೃಷಿಯನ್ನು ಮಾಡಿದ್ರು ಅಂತಂದ್ರೆ ಸರ್ವಸಾಧಾರಣವಾಗಿ ಅದರಲ್ಲಿ ಲೆಕ್ಕ ಹಾಕಿದ್ರೆ 15% ಪ್ರೋಟೀನ್ ಇತ್ತು ಅಂತಂದ್ರೆ, ರಾಸಾಯನಿಕ ಕೃಷಿಯಿಂದ ಬೆಳೆದಂಥ ಬೆಳೆ ಇತ್ತು ಅಂತಂದ್ರೆ